ಇಡೀ ದೇಶಕ್ಕೆ ಒಂದು ದೊಡ್ಡ ಬದಲಾವಣೆಯನ್ನ ಕ್ರಾಂತಿಯನ್ನ ನೀಡಿದಂತ ಇಬ್ರು ಒಂದೇ ತಿಂಗಳಲ್ಲಿ ಜನಿಸಿ ಇಡೀ ರಾಷ್ಟ್ರಕ್ಕೆ ಒಂದು ಸಾಕ್ಷಿ ಗುಡ್ಡೆಗಳನ್ನು ಬಿಟ್ಟು ಹೋಗಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾವು ನೀವೆಲ್ಲ ಸೇರಿ ಬದುಕೋಣ, ಶಕ್ತಿ ತುಂಬೋಣ, ಧೈರ್ಯಗಿರಿ. ಇಡೀ ಸರ್ಕಾರ ನಿಮ್ಮೆಲ್ಲರ ಪರವಾಗಿ ನಿಂತಿದೆ. ಹಿಂದೇನು ಮುಂದಿನ ದಿನಗಳಲ್ಲಿ ನೀವೇ ನೋಡ್ತಾ ಇರ್ತೀರಿ. ಹಾಗಾಗಿ ಅವರ ಒತ್ತಾಯ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಈ ಸವಲತ್ತನ್ನು ತಕ್ಷಣವೇ ಮಾಡಿಸ್ಬೇಕು ಅನ್ನೋ ಅವರ ಅಭಿಪ್ರಾಯ ಇದೆ. ಭಾರತ ಸರ್ಕಾರ ಒಪ್ಪಿ ಮತ್ತು ಎಲ್ಲ ಅಧಿಕಾರಿಗಳು ಬಂದು ಜೂನ್ ಜುಲೈ ಒಳಗಡೆ ಹಿರಿಯೂರು, ಚಿತ್ರದುರ್ಗ, ದಾವಣಗೆರೆ ಡೈರೆಕ್ಟ್ ಲೈನು 192 ಕಿಲೋಮೀಟ್ರು, ಹೀಗೆ ಸಾವಿರಾರು ಕೋಟಿ ರೂಪಾಯಿಗಳ ಕೆಲಸವನ್ನು ಅಕ್ವಿಜೇಷನ್ನಲ್ಲಿ ತುಂಬ ತಡವಾಗಿತ್ತು. ನಾವೇ ಸ್ವತಃ ಬಂದ ಮೇಲೆ ನಾನು ರಾಜ್ಯ ಸರ್ಕಾರವನ್ನು ವಿಶೇಷವಾಗಿ ಜಿಲ್ಲಾಡಳಿತವನ್ನು ಅಭಿನಂದನೆ ಮಾಡ್ತೀನಿ. ಜಿಲ್ಲಾಧಿಕಾರಿಗಳ ಕಾರ್ಯವೈಖರಿಯಲ್ಲಿ ಸಾಕಷ್ಟು ಬದಲಾವಣೆ ಇದೆ. ಈ ಎಲ್ಲವೂ ಕೂಡ ಸಾರ್ವಜನಿಕರು ಮಾಡ್ತಕ್ಕಂಥ ಕೆಲಸ ಆಗಿರೋದ್ರಿಂದ ನರೇಂದ್ರ ಮೋದಿಯವರ ಸೂಚನೆ ಹೊಸ ಸ್ಕೀಮ್ಗಳನ್ನು ಎಷ್ಟು ತಗೋತೀರ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಂತಿರ್ತಕ್ಕಂಥ ಪ್ರಾಜೆಕ್ಟ್ಗಳು ಏನಿದೆ, 16 ವರ್ಷಗಳಿಂದ ಜನರ ಮನಸ್ಸಿನಲ್ಲಿ ಬೇಸರಿಕೆ ಏನಿದೆ ಅದನ್ನು ಹೋಗಲಾಡ್ತಕ್ಕಂಥದ್ದಕ್ಕೆ ಇವತ್ತು ತೀರ್ಮಾನ ಮಾಡಿದ್ದಾರೆ. ನಾಳೆ 12 ಗಂಟೆಗೆ ರಾಮೇಶ್ವರದ ಪಂಬನ್ ಬ್ರಿಡ್ಜನ್ನು ಲೋಕಾರ್ಪಣೆ ಮಾಡ್ತಾಯಿದ್ದಾರೆ. 2500 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಒಂದು ಐತಿಹಾಸಿಕ ಒಂದು ಬ್ರಿಡ್ಜನ್ನು ಇವತ್ತು ರಾಮೇಶ್ವರಕ್ಕೆ ಹೋಗ್ತಕ್ಕಂಥದಕ್ಕೆ ಮಧುರೆಯಿಂದ ಮಾಡ್ತಕ್ಕಂಥದ್ದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದಲ್ದಿರ ಕಾಶ್ಮೀರದಲ್ಲಿ ಸುಮಾರು 4,500 ಸಾವಿರ ಕೋಟಿ ರೂಪಾಯಿಗಳ ಯೋಜನೆಗಳನ್ನು 8ನೇ ತಾರೀಕು 9ನೇ ತಾರೀಕು ಅದು ಕೂಡ ಲೋಕಾರ್ಪಣೆ ಮಾಡ್ತಾಯಿದ್ದಾರೆ. ಇಡೀ ದೇಶಾದ್ಯಂತ ಭಾರತ ದೇಶದ ಯಾವುದೇ 32-34 ರಾಜ್ಯಗಳಿವೆ. ಎಲ್ಲ ರಾಜ್ಯಗಳ ಅಭಿವೃದ್ಧಿಯೂ ಕೂಡ ಭಾರತ ಸರ್ಕಾರದ್ದು ಅನ್ನೋ ದೃಷ್ಟಿಯಿಂದ ರಾಷ್ಟ್ರದ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿಯವರು ನಮಗೆ 24/7 ಕೆಲಸ ಕೊಟ್ಟಿದ್ದಾರೆ. ಆ ಕೆಲಸವನ್ನು ಮಾಡಿ ಜನರ ಮೆಚ್ಚುಗೆಗೆ, ಜನರಿಗೆ ಬೇಕಾಗಿದ್ದ ಅವಶ್ಯಕತೆಗಳಿಗೆ ಮಾಡ್ತೀವಿ. ಸಬರ್ಬನ್ನು ಈಗಾಗಲೇ 2 ಸ್ಟೇಜನ್ನು ನಾವು ತೊಗೊಂಡಿದ್ದೀವಿ. ಇನ್ನೆರಡು ಸ್ಟೇಜ್ ಇವ್ರ ಕೈಲಿ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾನು ಮತ್ತು ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ಚರ್ಚೆ ಮಾಡಿದ್ದೀವಿ. ಈ 2ನೇ ಸ್ಕೀಮನ್ನು ಇನ್ನು ಸ್ವಲ್ಪ ದಿವಸದಲ್ಲಿ ನಾನು ಇನ್ನೊಂದು ವಾರದಲ್ಲಿ ಮತ್ತೆ ಅದೊಂದು ಮೀಟಿಂಗ್ ಮಾಡ್ತಾಯಿದ್ದೀವಿ. ಅದನ್ನು ಕೊಯ್ಗಡ ಇವಾಗ 2 ಮುಗಿಸಿ ಇನ್ನೆರಡನ್ನ ನಾವೇ ತೊಗೊಂಡು ಅದನ್ನು ಮುಗಿಸೋದು ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಸಂಕೀರ್ಣ ರೈಲ್ವೆ ಇದು ಈಗಾಗಲೇ ಸರ್ವೆ ಆಗ್ತಾಯಿದೆ, ಮುಗಿತಾ ಇದೆ. ಅದಾದಮೇಲೆ DPR ಮಾಡೋದೇನೋ ಅದೊಂದು ಮಾಡ್ತಾಯಿದ್ದೀವಿ. ಎಲ್ಲಕ್ಕಿಂತ ಮಿತವಾಗಿ ಒಂದು ಟರ್ಮಿನಲನ್ನು ಏನು ಏರ್ಪೋರ್ಟ್ ಇದೆ, ದೇವನಹಳ್ಳಿ ಹತ್ರ ಏರ್ಪೋರ್ಟ್ ಇದೆ, ಐತಿಹಾಸಿಕ ಟರ್ಮಿನಲನ್ನು ಮೊನ್ನೆ ಸಿಕಂದ್ರಾಬಾದ್ನಲ್ಲಿ ಚಿರ್ಲಿಪಲ್ಲಿ ಅನ್ನುವ ಒಂದು ಗ್ರಾಮದಲ್ಲಿ ಒಂದು ಇದ್ರೊಳಗೆ ಮಾಡಿದ್ದೀವಿ. ಅದನ್ನು ಮಾದರಿಯಾಗಿಟ್ಕೊಂಡು ಕರ್ನಾಟಕದ 4 ಕಡೆಯಲ್ಲೂ ಕೂಡ 4 ಟರ್ಮಿನಲನ್ನು ಮಾಡಬೇಕು ಅನ್ನೋದು ನಮ್ಮ ಹಿರಿಯ ಮಂತ್ರಿಗಳಾದ ಸನ್ಮಾನ್ಯ ರೈಲ್ವೆ ಮಂತ್ರಿಗಳ ಅಶ್ವಿನಿ ವೈಷ್ಣವ್ ಅವರ ಬಯಕೆ ಆಗಿದೆ. ಅದನ್ನು ಮೊದಲನೇದಾಗಿ ಪ್ರಾಯೋಗಿಕವಾಗಿ ನಾವು ಅದನ್ನು ತಗೊಳ್ಳೋದಕ್ಕೆ ತೀರ್ಮಾನವನ್ನು ಮಾಡ್ತೀವಿ. ಇಂಥದ್ದಲ್ಲೂ ಕೂಡ ಪೊಲೀಸವರು ತಮ್ಮ ತನವನ್ನು ಬಿಟ್ಕೊಟ್ಟಿರಲ್ಲ, ವಿಶೇಷವಾಗಿ ಕರ್ನಾಟಕದ ಪೊಲೀಸರು. ಅದು ಯಾಕೋ ಏನೋ ಇತ್ತೀಚೆಗೆ ಸ್ವಲ್ಪ ಅವರು ಕೂಡ ನಿರ್ಲಿಪ್ತತೆ ಆಗ್ತಾಯಿದ್ದಾರೆ. ಇದು ಬೇಡ, ಒಂದು ಯಾರೂ ದೊಡ್ಡವರಲ್ಲ ಕಾನೂನಿಗಿನ್ನ. ಈಗಾಗಲೇ ಅವ್ರ ತಮ್ಮವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟನ್ನು ಆಧಾರವಾಗಿ ಇಟ್ಕೊಂಡು ಏನು FIR ಮಾಡಿದ್ದೀರಿ, ಆ FIR ಜೊತೆಯಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಎನ್ಕ್ವೈರಿ ಆಗಲಿ. ಎನ್ಕ್ವೈರಿ ಮಾಡಿ ತಪ್ಪಿತಸ್ಥರಿದ್ದರೆ ಅಂಥವ್ರ ಮೇಲೆ ಕ್ರಮ ತಗೊಳ್ದೆ ಹೋದರೆ